ವೀಕ್ಷಕರೇ, ಆಂಥ್ರೋಪಿಕ್ನ ಮಿಥೋಸ್ ಎಐ ಮಾಡೆಲ್ ಜಗತ್ತಲ್ಲಿ ಬಿರುಗಾಳಿ ಸೃಷ್ಟಿಸಿದೆ. ಅದರಲ್ಲೂ ಬ್ಯಾಂಕ್ಗಳು ಉಳಿತಾವೋ ಇಲ್ವೋ ಅನ್ನೋ ಪರಿಸ್ಥಿತಿ ಸೃಷ್ಟಿಯಾಗ್ತಿದೆ. ಈಗಾಗಲೇ ಅಮೆರಿಕ ಹಾಗೂ ಭಾರತ ಸೇರಿ ಬಹಳಷ್ಟು ಕಡೆ ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ಗಳು ನಡೀತಿವೆ. ಈ ಬಗ್ಗೆ ಈಗಾಗಲೇ ನಾವು ನಿಮಗೆ ಮಾಹಿತಿಯನ್ನು ಕೂಡ ನೀಡಿದ್ದೇವೆ. ಆಂಥ್ರೋಪಿಕ್ ಕಂಪನಿ ಈಗ ಭಾರತ ಸರ್ಕಾರದ ಜೊತೆಯೂ ಮಾತುಕತೆ ನಡೆಸ್ತಿದೆ. ಆದ್ರೆ ಇವತ್ತು ಸ್ವಲ್ಪ ಡೀಟೇಲ್ ಆಗಿ ಮಿಥೋಸ್ ಎಐ ಬಗ್ಗೆ ತಿಳ್ಕೊಳ್ಳೋಣ. ಇಡೀ ಜಗತ್ತಿನ ಫೈನಾನ್ಸ್ ಸೆಕ್ಟರ್ ಭಯಗೊಳ್ಳುವಂತೆ ಮಾಡಿದ ಮಾಡೆಲ್ನಲ್ಲಿ ಅಂಥದ್ದು ಏನಿದೆ ಅಂತ ನೋಡೋಣ. ಎಐ ಅಂದಕ್ಷಣ ನಮ್ಗೆಲ್ಲ ಚಾಟ್ ಜಿಪಿಟಿ, ಜೆಮಿನಿ ನೆನಪಿಗೆ ಬರುತ್ತೆ. ಬರೀ ಫೋಟೋ ವಿಡಿಯೋ ಮಾಡಲು ಯೂಸ್ ಮಾಡ್ತಿದೀವಿ. ಆದ್ರೆ ಇದೇ ಎಐ ಈಗ ಒಂದು ದೊಡ್ಡ ಸೈಬರ್ ಕಳ್ಳನಾಗಿ ಬದಲಾದ್ರೆ ಏನಾಗ್ಬೋದು? ಸರ್ವನಾಶ್, ಕಥಮ್, ಬಾಯ್ ಬಾಯ್ ಅಲ್ವಾ? ಮಿಥೋಸ್ ಅನ್ನ ಕಂಡು ಇಡೀ ಪ್ರಪಂಚವೇ ಬೆಚ್ಚಿ ಬಿದ್ದಿದೆ. ಬ್ಯಾಂಕಿಂಗ್, ಆರ್ಥಿಕ ವಲಯ ಮತ್ತು ಭದ್ರತಾ ಸಂಸ್ಥೆಗಳ ನಿದ್ದೆಗೆಡಿಸಿದೆ. ಅಷ್ಟಕ್ಕೂ ಈ ಮಿಥೋಸ್ ಎಂದ್ರೆ ಏನು? ಇದು ಯಾವ ರೀತಿ ಕೆಲಸ ಮಾಡುತ್ತೆ? ಜಗತ್ತಿನ ದಿಗ್ಗಜ ನಾಯಕರು ಯಾಕೆ ಮಿಥೋಸ್ ಕಂಡ್ರೆ ಭಯಪಡ್ತಿದ್ದಾರೆ? ಬ್ಯಾಂಕ್ ಅಕೌಂಟ್ ನಲ್ಲಿರುವ ದುಡ್ಡು ಕಳವಾಗುವ ಭೀತಿ ಯಾಕೆ ಕಾಡ್ತಿದೆ? ಆಂಥ್ರೋಪಿಕ್ ಕಂಪನಿ ಜೊತೆ ಭಾರತ ಸರ್ಕಾರ ನಡೆಸ್ತಿರೋ ಮಾತುಕತೆ ಆದ್ರೂ ಏನು? ಈ ಎಲ್ಲವನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಜಗತ್ತಲ್ಲಿ ಮಿಥೋಸ್ ಬಿರುಗಾಳಿ. ಏನಿದು ಮಿಥೋಸ್? ಮಿಥೋಸ್ ಯಾವ ರೀತಿ ಕೆಲಸ ಮಾಡುತ್ತದೆ? ಈಗ ಡೈರೆಕ್ಟ್ ಆಗಿ ಮಿಥೋಸ್ ಕಡೆ ಬರೋಣ. ಮಿಥೋಸ್ ಅನ್ನೋದು ಆಂಥ್ರೋಪಿಕ್ ಕಂಪನಿಯ ಕ್ಲಾಡ್ ಎಐ ಮಾಡೆಲ್ಗಳ ಗ್ರೂಪ್ಗೆ ಸೇರಿದ ಒಂದು ನೂತನ ಎಐ ಟೆಕ್ನಾಲಜಿ. ಇದು ಕಾಂಪ್ಲೆಕ್ಸ್ ಕೋಡಿಂಗ್ ಗಳನ್ನ ಬರೆಯಬಲ್ಲದು. ಸಾಮಾನ್ಯ ಎಐಗಳು ಕೇವಲ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತವೆ. ಆದ್ರೆ ಈ ಮಿಥೋಸ್ ಅಂತಿಂತ ಎಐ ಅಲ್ಲ. ಇದು ಸೈಬರ್ ಭದ್ರತಾ ಲೋಕದಲ್ಲಿ ದೊಡ್ಡ ಕ್ರಾಂತಿಯನ್ನ ಮಾಡಬಲ್ಲದು. ಅಂದ್ರೆ ಸಾಫ್ಟ್ವೇರ್ ಗಳಲ್ಲಿರುವ ಎರರ್ ಗಳನ್ನ ಪತ್ತೆ ಮಾಡೋದು ಮಾತ್ರವಲ್ಲ, ಆ ದೋಷಗಳನ್ನ ಬಳಸಿಕೊಂಡು ಆ ಎರರ್ ಗಳನ್ನ ಯೂಸ್ ಮಾಡಿಕೊಂಡು ತಾನೇ ಸ್ವತಃ ಸೈಬರ್ ಅಟ್ಯಾಕ್ ಅನ್ನು ಕೂಡ ಮಾಡಬಲ್ಲದು. ಏಪ್ರಿಲ್ 7ರಂದು ಆಂಥ್ರೋಪಿಕ್ ಕಂಪನಿ ಬಿಡುಗಡೆ ಮಾಡಿದ ಪ್ರಕಟಣೆಯಂತೆ ಈ ಮಾಡೆಲ್ ಈಗಾಗಲೇ ಪ್ರಮುಖ ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿ ಮತ್ತು ವೆಬ್ ಬ್ರೌಸರ್ಗಳಲ್ಲಿ ಸಾವಿರಾರು ಸಿವಿಯರ್ ಎರರ್ ಗಳನ್ನ ಪತ್ತೆ ಮಾಡಿದೆ. ಕೆಲವು ಸೈಬರ್ ಸೆಕ್ಯೂರಿಟಿ ಟಾಸ್ಕ್ಗಳಲ್ಲಿ ಮನುಷ್ಯರಿಗಿಂತಲೂ ಇದು ಅತ್ಯಂತ ಸ್ಪೀಡ್ ಆಗಿ ಕೆಲಸ ಮಾಡುತ್ತೆ. ಇದೇ ಕಾರಣಕ್ಕೆ ಕಂಪನಿ ಇದನ್ನ ಪಬ್ಲಿಕ್ ಆಗಿ ಯೂಸ್ಗೆ ಇನ್ನೂ ಬಿಟ್ಟಿಲ್ಲ. ಬದಲಾಗಿ ಸೈಬರ್ ಭದ್ರತೆ ಬಲಪಡಿಸಲು ಮೈಕ್ರೋಸಾಫ್ಟ್, ಎನ್ವಿಡಿಯಾ ಮತ್ತು ಸಿಸ್ಕೋದಂತಹ ಆಯ್ದ ಕಂಪನಿಗಳಿಗೆ ಮಾತ್ರ ಪ್ರಾಜೆಕ್ಟ್ ಗ್ಲಾಸ್ವಿಂಗ್ ಅಡಿಯಲ್ಲಿ ಪ್ರಿವ್ಯೂ ಅನ್ನ ನೀಡಿದೆ. ಆಪಲ್, ಲಿನಕ್ಸ್ ಫೌಂಡೇಶನ್, ಕ್ರಾಶ್ ಸ್ಟ್ರೈಕ್ ಮತ್ತು ಗೂಗಲ್ ಸೇರಿ 50ಕ್ಕೂ ಅಧಿಕ ದಿಗ್ಗಜ ಸಂಸ್ಥೆಗಳಿಗೆ ಇದರ ಪ್ರಿವ್ಯೂ ಅನ್ನ ನೀಡಲಾಗಿದೆ. ಜೊತೆಗೆ ಈ ಸೆಕ್ಯೂರಿಟಿ ಟೆಸ್ಟ್ಗಾಗಿ $100 ಮಿಲಿಯನ್ ಮೌಲ್ಯದ ಯೂಸಸ್ ಕ್ರೆಡಿಟ್ ಗಳನ್ನು ಕೂಡ ಕಂಪನಿ ಒದಗಿಸಿದೆ. ಮನುಷ್ಯರಿಗೆ ದಿನಗಳು ಬೇಕು, ಇದಕ್ಕೆ ನಿಮಿಷ ಸಾಕು. ಈ ಮಿಥೋಸ್ ಎಐ ಮಾಡೆಲ್ ಎಷ್ಟು ಪವರ್ಫುಲ್ ಅಂದ್ರೆ ಸ್ವತಂತ್ರ ಟೆಸ್ಟಿಂಗ್ ಸಂಸ್ಥೆಗಳು ಕೂಡ ಇದನ್ನ ನೋಡಿ ದಂಗಾಗಿವೆ. ಯುಕೆಯ ಎಐ ಸೆಕ್ಯೂರಿಟಿ ಇನ್ಸ್ಟಿಟ್ಯೂಟ್ ಇದರ ಸಾಮರ್ಥ್ಯವನ್ನ ಪರೀಕ್ಷೆ ಮಾಡಿದೆ. ಕೇವಲ 2 ವರ್ಷಗಳ ಮುಂಚೆ ಇದ್ದ ಎಐ ಮಾಡೆಲ್ಗಳು ಸಣ್ಣ ಪುಟ್ಟ ಸೈಬರ್ ಟಾಸ್ಕ್ ಮಾಡಲು ಒದ್ದಾಡ್ತಿದ್ವು. ಆದ್ರೆ ಮಿಥೋಸ್ ಮಾಡೆಲ್ಗೆ ನೆಟ್ವರ್ಕ್ ಕನೆಕ್ಷನ್ ಕೊಟ್ಟು ನೋಡಿದಾಗ ಮನುಷ್ಯರು ಕೆಲ ದಿನಗಳ ಕಾಲ ಕುಳಿತು ಮಾಡುವ ಸೈಬರ್ ಅಟ್ಯಾಕ್ ಅನ್ನ ಇದು ಆಟೋಮೆಟಿಕ್ ಆಗಿ ಕ್ಷಣ ಮಾತ್ರದಲ್ಲಿ ಮಾಡ್ತಿದೆ. ದ ಲಾಸ್ಟ್ ಒನ್ಸ್ ಎಂಬ 32 ಸ್ಟೇಟ್ಸ್ಗಳ ಕಾರ್ಪೊರೇಟ್ ನೆಟ್ವರ್ಕ್ ಅಟ್ಯಾಕ್ ಪರೀಕ್ಷೆಯಲ್ಲಿ ಮಿಥೋಸ್ ಭಾರಿ ಸಕ್ಸಸ್ ಅನ್ನ ಕಂಡಿದೆ. ಎಐಎಸ್ಐ ಸಂಸ್ಥೆ ಮಾಡಿದ ಈ ಕಠಿಣ ಪರೀಕ್ಷೆಯಲ್ಲಿ ಮಿಥೋಸ್ ಮಾಡೆಲ್ 10 ಬಾರಿ ಪ್ರಯತ್ನಿಸಿದಾಗ 3 ಬಾರಿ ಸಂಪೂರ್ಣವಾಗಿ ಸೈಬರ್ ಅಟ್ಯಾಕ್ ಮಾಡುವಲ್ಲಿ ಯಶಸ್ವಿಯಾಗಿದೆ. ಸರಾಸರಿ 22 ಪ್ರೋಸೆಸ್ಗಳನ್ನು ಬಳಸಿ ಇದು ನೆಟ್ವರ್ಕ್ ಅನ್ನ ಭೇದಿಸಿದೆ. ಮನುಷ್ಯನಿಗೆ ಕನಿಷ್ಠ 20 ಗಂಟೆಗಳ ಕಾಲ ಬೇಕಾಗುವ ಕೆಲಸವನ್ನ ಇದು ಈಸಿಯಾಗಿ ಕೆಲವು ಕ್ಷಣಗಳಲ್ಲಿ ಮುಗಿಸಿದೆ. ಕೇವಲ ಆಟೋಮೆಟಿಕ್ ಆಗಿ ದಾಳಿ ಮಾಡೋದು ಮಾತ್ರವಲ್ಲದೆ ಬೇರೆ ಬೇರೆ ಕಮಾಂಡ್ಗಳನ್ನ ಒಂದಕ್ಕೊಂದು ಜೋಡಣೆ ಮಾಡಿಕೊಂಡು ನಿರಂತರವಾಗಿ ದಾಳಿ ಮುಂದುವರಿಸುವ ಅಸಾಧಾರಣ ಶಕ್ತಿ ಮಿಥೋಸ್ನಲ್ಲಿದೆ. ಸಂಶೋಧಕರು ಇದನ್ನ ಏಜೆಂಟಿಕ್ ಬಿಹೇವಿಯರ್ ಅಂತ ಕರೀತಿದ್ದಾರೆ. ಇದೇ ವಿಚಾರ ಈಗ ತಂತ್ರಜ್ಞಾನ ಲೋಕದಲ್ಲಿ ಭಾರಿ ಸಂಚಲನವನ್ನ ಮೂಡಿಸಿದೆ. ಶಕಗಳ ದೋಷ ಪತ್ತೆ ಮಾಡು ಝೀರೋ ಡೇ ತಜ್ಞ. ಒಂಟಿಯಾಗಿ ಕೆಲಸ ಮಾಡುತ್ತೆ ಈ ಮಿಥೋಸ್ ಎಐ. ವೀಕ್ಷಕರೇ, ಮಿಥೋಸ್ ಅನ್ನೋದು ಚಾಟ್ ಜಿಪಿಟಿ ರೀತಿ ಪ್ರಶ್ನೆಗಳಿಗೆ ಆನ್ಸರ್ ಕೊಡುವ ಸಾಮಾನ್ಯ ಟೂಲ್ ಖಂಡಿತ ಅಲ್ವೇ ಅಲ್ಲ. ಕ್ಲಾಡ್ ಓಪನ್ 4.6 ಮಾಡೆಲ್ಗಿಂತ ಇದು ತುಂಬಾ ಪವರ್ಫುಲ್. ಇದು ಸೈಬರ್ ಸೆಕ್ಯೂರಿಟಿ ಟಾಸ್ಕ್ ಗಳಿಗಾಗಿಯೇ ಸೃಷ್ಟಿಯಾದ ನೂತನ ಅಸ್ತ್ರ. ದಶಕಗಳ ಕಾಲ ಯಾರಿಗೂ ಗೊತ್ತಾಗದ ಜೀರೋ ಡೇ ಎರರ್ ಗಳನ್ನ ಇದು ಸುಲಭವಾಗಿ ಪತ್ತೆ ಮಾಡುತ್ತೆ.
ಕೋಡ್ಗಳಲ್ಲಿರುವ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಯಂತ್ರದ ವೇಗದಲ್ಲಿ ಕಣ್ಮಿಟ್ಸ್ಕೋರಷ್ಟರಲ್ಲಿ ಇದು ಕಂಡುಹಿಡಿಯುತ್ತೆ. ಬೇರೆ ಬೇರೆ ಕಡೆ ಇರುವ ಸಣ್ಣ ಸಣ್ಣ ದೋಷಗಳನ್ನ ಒಟ್ಟಿಗೆ ಸೇರಿಸಿ ಒಂದೇ ಬಾರಿ ದೊಡ್ಡ ಅಟ್ಯಾಕ್ ಮಾಡುವ ತಾಕತ್ತು ಕೂಡ ಇದಕ್ಕಿದೆ. ಮನುಷ್ಯರ ನೆರವು ಇಲ್ಲದೆ ಸತತವಾಗಿ ಗಂಟೆಗಳು ಅಥವಾ ದಿನಗಳ ಕಾಲ ಇದು ಒಂಟಿಯಾಗಿ ಕೆಲಸ ಮಾಡಬಲ್ಲದು. ಇದರಲ್ಲಿರುವ ಇನ್ನೊಂದು ಡೇಂಜರಸ್ ವಿಚಾರ ಏನೆಂದ್ರೆ ತಪ್ಪುಗಳನ್ನ ತಾನೇ ಸರಿಪಡಿಸಿಕೊಳ್ಳುವ ಗುಣ ಇದಕ್ಕಿದೆ. ಒಂದು ಸೈಬರ್ ಅಟ್ಯಾಕ್ ಅನ್ನ ಮಾಡುವಾಗ ಏನಾದ್ರೂ ಎಡವಟ್ಟಾದ್ರೆ ಎಲ್ಲಿ ತಪ್ಪಾಗಿದೆ ಅಂತ ತಾನೇ ಗಮನಿಸುತ್ತೆ. ಆ ತಪ್ಪನ್ನ ತಿದ್ದುಕೊಂಡು ಮತ್ತೆ ಮತ್ತೆ ಪ್ರಯತ್ನಿಸಿ ಕೊನೆಗೆ ತಾನು ಅಂದುಕೊಂಡ ಟಾಸ್ಕ್ ಅನ್ನ ಯಶಸ್ವಿಯಾಗಿ ಮುಗಿಸುತ್ತೆ. ಜೊತೆಗೆ ಇದು ಕೇವಲ ಯೋಚನೆ ಮಾಡುವ ಎಐ ಅಲ್ಲ, ನೇರವಾಗಿ ಆಪರೇಟಿಂಗ್ ಸಿಸ್ಟಮ್ಗಳ ಜೊತೆ ಸಂಪರ್ಕ ಬೆಳೆಸುತ್ತೆ. ತನಗೆ ಬೇಕಾದ ಟೂಲ್ಗಳನ್ನ ತಾನೇ ಬಳಸಿ ಆಕ್ಟಿವ್ ಆಪರೇಟರ್ ರೀತಿ ಕೆಲಸ ಮಾಡುತ್ತೆ. ಈ ಮಾಡೆಲ್ಗೆ ಕೋಟ್ಯಂತರ ಲೈನ್ ಕೋಡ್ಗಳನ್ನ ಒಟ್ಟಿಗೆ ಓದುವ ಶಕ್ತಿ ಇದೆ. ಈ ಮಾಡೆಲ್ಗೆ ಕೋಟ್ಯಂತರ ಲೈನ್ ಕೋಡ್ಗಳನ್ನ ಒಟ್ಟಿಗೆ ಓದುವ ಶಕ್ತಿ ಇದೆ. ಇನ್ಫಿನೈಟ್ ಕಾಂಟೆಕ್ಸ್ಟ್ ವಿಂಡೋ ತಂತ್ರಜ್ಞಾನ ಬಳಸಿ ಇಡೀ ಸಾಫ್ಟ್ವೇರ್ ಸಿಸ್ಟಮ್ ಅನ್ನ ಇದು ಒಮ್ಮೆಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುತ್ತೆ. ಸೈಬರ್ ಭದ್ರತೆಯ ವಿಚಾರದಲ್ಲಿ ಈ ಮುಂಚಿನ ಎಐ ಮಾಡೆಲ್ಗಳಿಗಿಂತ ಮಿಥೋಸ್ 10 ಪಟ್ಟು ಜಾಸ್ತಿ ವೇಗವಾಗಿ ಕೆಲಸ ಮಾಡುತ್ತೆ. ಬ್ರೌಸರ್ ಮತ್ತು ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿರುವ ಸೂಕ್ಷ್ಮ ಎರರ್ಗಳನ್ನ ಪತ್ತೆ ಮಾಡುವುದರಲ್ಲಿ ಇದು ಎತ್ತಿದ ಕೈ. ಬ್ಯಾಂಕ್ಗಳಿಗೆ ಶುರುವಾಗಿದೆ ಭಾರಿ ನಡುಕ. ಈ ಹಿಂದೆ ಕ್ಲಾಡ್ನ ಮಾಡೆಲ್ ಬಂದಾಗ ಟೆಕ್ ಕಂಪನಿಗಳು ತರ ಅಂತ ನಡುಗಿದ್ವು. ಆದ್ರೆ ಈಗ ಮಿಥೋಸ್ ಕಂಡು ಜಗತ್ತಿನ ಬ್ಯಾಂಕ್ಗಳು ತರ ಅಂತ ನಡುಗ್ತಿವೆ. ಮಿಥೋಸ್ನ ಅಪಾಯಕಾರಿ ಗುಣಮಟ್ಟ ಕಂಡು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಅತಿ ಜಾಸ್ತಿ ಆತಂಕ ಶುರುವಾಗಿದೆ. ನಮ್ಮ ಇಂದಿನ ಆರ್ಥಿಕ ವ್ಯವಸ್ಥೆಗಳು ಪರಸ್ಪರ ಸಂಪರ್ಕದಲ್ಲಿವೆ, ಕನೆಕ್ಟ್ ಆಗಿವೆ. ಜೊತೆಗೆ ಬ್ಯಾಂಕ್ಗಳು ಇಂದಿಗೂ ದಶಕಗಳಷ್ಟು ಪ್ರಾಚೀನ ತಂತ್ರಜ್ಞಾನಗಳನ್ನ ಬಳಸ್ತಿವೆ. ಇಂಥ ಪುರಾತನ ಸಿಸ್ಟಮ್ಗಳಲ್ಲಿರುವ ಎರರ್ಗಳನ್ನ ಎಐ ಅತ್ಯಂತ ವೇಗವಾಗಿ ಪತ್ತೆ ಮಾಡಿ ದಾಳಿ ಮಾಡುವ ಸಾಧ್ಯತೆ ಇದೆ. ಕಂಪನಿಗಳು ಆ ದೋಷಗಳನ್ನ ಸರಿಪಡಿಸುವ ಮುನ್ನವೇ ಎಐ ತನ್ನ ಅಟ್ಯಾಕ್ ಅನ್ನ ಮುಗಿಸಿರುತ್ತೆ. ಇದರಿಂದ 3 ದೊಡ್ಡ ಅಪಾಯಗಳಿವೆ. ತೈಲ ಬೆಲೆ ಏರಿಕೆಯೋ, ಯುದ್ಧದ ಬೆದರಿಕೆಯೋ, ಹಣದುಬ್ಬರವೋ, ಇವೆಲ್ಲವನ್ನ ಎದುರಿಸಲು ಬ್ಯಾಂಕ್ಗಳು ಸಜ್ಜಾಗಿದ್ವು. ಇಂಥ ಸಂಕಷ್ಟಗಳ ಪರಿಹಾರಕ್ಕೆ ಅವುಗಳಿಗೆ ಫಾರ್ಮುಲಾ ಕೂಡ ಗೊತ್ತಿತ್ತು. ಆದ್ರೆ ಈಗ ಮಿಥೋಸ್ ಬ್ಯಾಂಕ್ಗಳ ಮುಂದಿಟ್ಟಿರುವ ಅನಿಶ್ಚಿತತೆಯೇ ಬೇರೆ. ಏನ್ ಮಾಡ್ಬೇಕು ಎಂಬುದು ಅವುಗಳಿಗೆ ಗೊತ್ತಾಗ್ತಿಲ್ಲ. ಮುಂದೆ ಏನಾಗುತ್ತೆ ಎಂಬುದನ್ನ ಕಾದ್ ನೋಡ್ಬೇಕಿದೆ. ಬ್ಯಾಂಕ್ನಲ್ಲಿ ನಿಮ್ಮ ದುಡ್ಡು ಸೇಫ್ ಇರುತ್ತಾ? ಈಗಾಗಲೇ 3 ಅಪಾಯಗಳನ್ನು ಹೇಳಿದ್ವಿ. ಅದರಲ್ಲಿ ಮೊದಲನೇದು, ಒಂದು ಬ್ಯಾಂಕ್ ಮೇಲೆ ಅಟ್ಯಾಕ್ ಆದ್ರೂ ಅದು ಇಡೀ ಮಾರುಕಟ್ಟೆ ಮತ್ತು ಪೇಮೆಂಟ್ ಸಿಸ್ಟಮ್ ಮೇಲೆ ಪರಿಣಾಮ ಬೀರುತ್ತೆ. ರಾಯ್ಟರ್ಸ್ ವರದಿಯಂತೆ ಬ್ಯಾಂಕಿಂಗ್ ವಲಯದಲ್ಲಿ ಒಂದು ಸಣ್ಣ ಸೈಬರ್ ದಾಳಿ ನಡೆದ್ರು, ಒಂದು ಸಣ್ಣ ಸೈಬರ್ ಅಟ್ಯಾಕ್ ನಡೆದ್ರು, ಅದು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡುತ್ತೆ. ಜನರ ನಂಬಿಕೆ ಕಳೆದುಕೊಳ್ಳುವಂತೆ ಮಾಡುತ್ತೆ. ಇನ್ನು ಎರಡನೇ ಅಪಾಯ, ದಶಕಗಳಿಂದ ಇರೋ ದೋಷಗಳನ್ನ ಮಿಥೋಸ್ ಪತ್ತೆ ಮಾಡಿದ್ರೆ ಇದು ಪ್ರಾಚೀನ ಸಿಸ್ಟಮ್ ಬಳಸುವ ಬ್ಯಾಂಕ್ಗಳಿಗೆ ದೊಡ್ಡ ಕಂಟಕ. ಇನ್ನು ಮೂರನೇದು ಸ್ಪೀಡ್. ಎಐ ಕೇವಲ ನಿಮಿಷಗಳಲ್ಲಿ ದಾಳಿ ಮಾಡಬಲ್ಲದು. ಆ ಕಾರಣಕ್ಕೆ ಬ್ಯಾಂಕ್ಗಳನ್ನ ರಕ್ಷಣೆ ಮಾಡಲು ಮನುಷ್ಯರಿಗೆ ಟೈಮೇ ಸಿಗಲ್ಲ. ಇಂಥ ಮಿಥೋಸ್ ಎಐ ಮಾಡೆಲ್ ಆಕ್ಸೆಸ್ ಕೆಲವರಿಗೆ ಅನಧಿಕೃತವಾಗಿ ಕೂಡ ಸಿಕ್ಕಿದೆ. ಇದು ಈಗ ದೊಡ್ಡ ತಲೆನೋವಿಗೆ ಕಾರಣವಾಗಿದೆ. ಇನ್ನು ಮಿಥೋಸ್ ರೀತಿಯೇ ಚೀನಾ ಕೂಡ ಎಐ ಮಾಡೆಲ್ ಅನ್ನ ಅಭಿವೃದ್ಧಿಪಡಿಸಿದೆಯಂತೆ. ಆಂಥ್ರೋಪಿಕ್ ಆಗಿರೋದಕ್ಕೆ ಸ್ವಲ್ಪ ಆಕ್ಸಿಸ್ ಅನ್ನ ಬ್ಯಾನ್ ಮಾಡಲಾಗಿದೆ. ಚೀನಾ ಕೊರೋನಾ ಬಿಟ್ಟಂಗೆ ತನ್ನ ಮಾಡೆಲ್ ಅನ್ನ ಮಾರ್ಕೆಟ್ಗೆ ಬಿಟ್ರೆ ಏನ್ ಕತೆ ಎಂಬುದೇ ಜಗತ್ತಿಗೆ ಗೊತ್ತಿಲ್ಲ. ಯಾಕಂದ್ರೆ ಚೀನಾವನ್ನ ನಂಬೋಕೆ ಸಾಧ್ಯವೇ ಇಲ್ಲ. ಆವಾಗ ಬ್ಯಾಂಕ್ಗಳು ಉಳಿತಾವ, ಫೈನಾನ್ಸ್ ಸಿಸ್ಟಮ್ ಅನ್ನೋದು ಇರುತ್ತಾ ಅನ್ನೋದು ಈಗಿನ ಜಗತ್ತಿನ ಪ್ರಶ್ನೆ. ಜಾಗತಿಕ ನಾಯಕರಿಗೆ ಮಿಥೋಸ್ ತಲೆನೋವು. ವಿಶ್ವದ ನಾಯಕರು ಕೂಡ ಈ ವಿಚಾರವಾಗಿ ತೀವ್ರ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. IMF, ವರ್ಲ್ಡ್ ಬ್ಯಾಂಕ್ ಸಭೆಗಳಲ್ಲಿ ಯುದ್ಧ ಮತ್ತು ಬೆಲೆ ಏರಿಕೆಯ ಬದಲಾಗಿ ಈ ಎಐ ಮಾಡೆಲ್ ಬಗ್ಗೆ ಜಾಸ್ತಿ ಚರ್ಚೆ ನಡೀತಿದೆ. ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಅಧ್ಯಕ್ಷ ಕ್ರಿಸ್ಟಿನ್ ಲಗಾರ್ಡ್ ಈ ತಂತ್ರಜ್ಞಾನ ಕೆಟ್ಟವರ ಕೈಗೆ ಸಿಕ್ಕರೆ ಅನಾಹುತ ಗ್ಯಾರಂಟಿ ಅಂತ ಎಚ್ಚರಿಸಿದ್ದಾರೆ, ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಬ್ಯಾಂಕ್ ಆಫ್ ಇಂಗ್ಲೆಂಡ್ ಗವರ್ನರ್ ಆಂಡ್ರೂ ಬೈಲಿ ಮತ್ತು ಅಮೆರಿಕದ ಫೆಡರಲ್ ರಿಸರ್ವ್ ಅಧಿಕಾರಿಗಳು ಕೂಡ ಮೀಟಿಂಗ್ ಮಾಡಿ ತಮ್ಮ ಕನ್ಸರ್ನ್ ಅನ್ನ ತೋರಿಸಿದ್ದಾರೆ. ಆಂಡ್ರೂ ಬೈಲಿ ಅವರಂತೂ ಈ ನೂತನ ಬೆಳವಣಿಗೆ ಇಡೀ ಸೈಬರ್ ಅಪಾಯದ ಲೋಕವನ್ನೇ ಬಿಡಿಸಿಟ್ಟಿದೆ. ಭವಿಷ್ಯದಲ್ಲಿ ಬರೋ ಕಷ್ಟಗಳನ್ನ ಈಗಲೇ ಅಂದಾಜು ಮಾಡಲು ಅಸಾಧ್ಯ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಕೆನಡಾದ ವಿತ್ತ ಸಚಿವ ಫ್ರಾಂಕೋಯಿಸ್ ಫಿಲಿಪ್ ಶಾಂಪೆನ್ ಬಿಬಿಸಿಗೆ ನೀಡಿದ ಸಂದರ್ಶನದಲ್ಲಿ ಮಿಥೋಸ್ ಅನ್ನೋದು ಒಂದು ಅನ್ನೋನ್ ಅಪಾಯ, ಅನ್ನೋನ್ ರಿಸ್ಕ್ ಅಂತ ಕರೆದಿದ್ದಾರೆ. ಸಾಮಾನ್ಯ ರಿಸ್ಕ್ ಗಳನ್ನ ನಾವು ಲೆಕ್ಕಾಚಾರ ಮಾಡಬಹುದು, ಆದ್ರೆ ಮಿಥೋಸ್ ತರಬಲ್ಲ ರಿಸ್ಕ್ ಗಳನ್ನ ಲೆಕ್ಕಾಚಾರ ಮಾಡೋಕೆ ಆಗಲ್ಲ, ಅದು ಅಸಾಧ್ಯ ಅಂತ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಫೈನಾನ್ಷಿಯಲ್ ಟೈಮ್ಸ್ ವರದಿಯಂತೆ
ಅಧಿಕಾರಿಗಳು ಈ ಮಾಡೆಲ್ ಅನ್ನ ಈಗ ಮೈದಾನದ ನಿಯಮಗಳನ್ನೇ ಬದಲಾಯಿಸುವ ಶಕ್ತಿ ಅಂತ ಕರೀತಿದ್ದಾರೆ. ರಕ್ಷಣೆ ಮಾಡೋರಿಗೆ ಇರುವ ಸಮಯದ ಅನುಕೂಲವನ್ನ ಈ ಎಐ ಕಸಿದುಕೊಳ್ತಿದೆ. ಇದು ದೊಡ್ಡ ತಲೆನೋವಾಗಿದೆ. ನಿರ್ಮಲಾ ಸೀತಾರಾಮನ್ ಕಟ್ಟುನಿಟ್ಟಿನ ಸೂಚನೆ. ಇತ್ತ ನಮ್ಮ ಭಾರತದಲ್ಲಿಯೂ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ವಾಣಿಜ್ಯ ಬ್ಯಾಂಕ್ಗಳು ಮತ್ತು ಇತರ ಸಂಸ್ಥೆಗಳ ಜೊತೆ ತುರ್ತು ಸಭೆಯನ್ನ ಮೀಥೋಸ್ಗಾಗಿ ನಡೆಸಿದ್ದಾರೆ. ಎಐ ಮಾಡೆಲ್ಗಳಿಂದ ಬರೋ ಸೈಬರ್ ಅಪಾಯಗಳನ್ನ, ಸೈಬರ್ ರಿಸ್ಕ್ ಗಳನ್ನ ಎದುರಿಸಲು ಸಿದ್ಧರಾಗಿರ್ಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ದಾರೆ. ಸರ್ಟ್ ಇನ್ ಸಂಸ್ಥೆಯ ಜೊತೆ ಸಮನ್ವಯ ಸಾಧಿಸಿ ಅಪಾಯಗಳನ್ನ ತಕ್ಷಣವೇ ಪತ್ತೆ ಮಾಡುವಂತೆ ತಿಳಿಸಿದ್ದಾರೆ. ಇದೊಂದು ದೊಡ್ಡ ರಿಸ್ಕ್ ಆಗಿದ್ದು ಬ್ಯಾಂಕ್ಗಳು ಅತ್ಯಂತ ಜಾಗರೂಕತೆಯಿಂದ ಇದನ್ನ ನಿರ್ವಹಿಸಬೇಕು ಅಂತ ನಿರ್ಮಲಾ ಸೀತಾರಾಮನ್ ಎಲ್ರಿಗೂ ಎಚ್ಚರಿಕೆ ನೀಡಿದ್ದಾರೆ. ವಿಶೇಷವಾಗಿ ಬ್ಯಾಂಕಿಂಗ್ ಮತ್ತು ಆರ್ಥಿಕ ವಲಯಗಳಲ್ಲಿ ಈ ನೂತನ ಎಐ ಮಾಡೆಲ್ಗಳು ಸಾಫ್ಟ್ವೇರ್ ಎರರ್ಗಳನ್ನ ಅಸ್ತ್ರವಾಗಿ ಬಳಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ತಕ್ಷಣವೇ ರಕ್ಷಣಾ ಕವಚವನ್ನ ಸಿದ್ಧಪಡಿಸುವಂತೆ ಬ್ಯಾಂಕ್ ಅಧಿಕಾರಿಗಳಿಗೆ ಖಡಕ್ ಸೂಚನೆ ರವಾನೆಯಾಗಿದೆ. ಭಾರತದ ಜೊತೆ ಆಂಥ್ರೋಪಿಕ್ ಗುಪ್ತ ಚರ್ಚೆ. ಇನ್ನು ಈ ಎಐ ಮಾಡೆಲ್ ಬ್ಯಾಂಕ್ ಅಕೌಂಟ್ಗಳಿಂದ ದುಡ್ಡು ಕದಿಯುತ್ತಾ, ಜಾಗತಿಕ ಪೇಮೆಂಟ್ ವ್ಯವಸ್ಥೆಯನ್ನ ಅಸ್ತವ್ಯಸ್ತ ಮಾಡುತ್ತಾ ಎಂಬ ಪ್ರಶ್ನೆಗಳು ಈಗಲೂ ಉತ್ತರವಿಲ್ಲದೆ ಉಳಿದಿವೆ. ಯಾಕಂದ್ರೆ ಇದು ಅಷ್ಟೊಂದು ಆಕ್ಟ್ ಮಾಡಿಲ್ಲ ಇನ್ನು. ಇದೆಲ್ಲದರ ಮಧ್ಯೆ ಆಂಥ್ರೋಪಿಕ್ ಕಂಪನಿ ಭಾರತ ಸರ್ಕಾರದ ಜೊತೆ ಮಾತುಕತೆಯನ್ನ ನಡೆಸ್ತಿದೆ ಎಂಬ ಎಕ್ಸ್ಕ್ಲೂಸಿವ್ ವಿವರ ದಿ ಇಂಡಿಯನ್ ಎಕ್ಸ್‌ಪ್ರೆಸ್‌ಗೆ ಲಭ್ಯವಾಗಿದೆ. ಬ್ಯಾಂಕಿಂಗ್, ಇಂಧನ ಮತ್ತು ಟೆಲಿಕಾಂ ರೀತಿ ಇರುವ ನಿರ್ಣಾಯಕ ವಲಯಗಳ ಭದ್ರತೆ ಕಾಪಾಡೋ ನಿಟ್ಟಿನಲ್ಲಿ ಆಂಥ್ರೋಪಿಕ್ ಕಂಪನಿ ಭಾರತದ ವಿದೇಶಾಂಗ ಸಚಿವಾಲಯದ ಜೊತೆ ಚರ್ಚೆ ನಡೆಸುತ್ತಿದೆ. ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಪ್ರಕಾರ ಭಾರತದ ವಿದೇಶಾಂಗ ಸಚಿವಾಲಯವೇ ನೇರವಾಗಿ ಆಂಥ್ರೋಪಿಕ್ ಕಂಪನಿಯ ಪ್ರಮುಖ ನಾಯಕರ ಜೊತೆ ಮಾತುಕತೆಯನ್ನ ಶುರು ಮಾಡಿದೆ. ಪ್ರಜಾಪ್ರಭುತ್ವ ರಾಷ್ಟ್ರಗಳಿಗೆ ಈ ರೀತಿಯ ಅಪಾಯಕಾರಿ ಎಐ ಮಾಡೆಲ್ಗಳ ವಿರುದ್ಧ ರಕ್ಷಣಾ ವ್ಯವಸ್ಥೆ ಸಿಗಬೇಕು ಅನ್ನೋದು ಕಂಪನಿಯ ಉದ್ದೇಶ. ಅಮೆರಿಕ ಸರ್ಕಾರಕ್ಕೆ ಮಿಥೋಸ್ ಮಾಡೆಲ್ ಅನ್ನ ಅಧ್ಯಯನ ಮಾಡಲು ಕೊಡುವ ಬಗ್ಗೆಯೂ ಕೂಡ ಮಾತುಕತೆ ನಡೀತಿದೆ. ಮಿಥೋಸ್ ಆಕ್ಸೆಸ್ ಕೊಡುವ ಸಮಯ, ವ್ಯಾಪ್ತಿ ಮತ್ತು ರಚನೆ ಬಗ್ಗೆ ಅಮೆರಿಕದ ಜೊತೆ ಮಾತುಕತೆ ನಡೀತಿದೆ. ಸದ್ಯಕ್ಕೆ ಭಾರತ ಸರ್ಕಾರಕ್ಕೆ ಮಿಥೋಸ್ ಮಾಡೆಲ್ನ ಡೈರೆಕ್ಟ್ ಆಕ್ಸೆಸ್ ಕೊಡದಿದ್ರು ಎರಡೂ ಕಡೆಯ ಮಾತುಕತೆಗಳು ಸಕಾರಾತ್ಮಕವಾಗಿ ನಡೀತಿವೆ. ಭಾರತದ ಐಟಿ ಕಂಪನಿಗಳು ಕೂಡ ಮಿಥೋಸ್ ಮಾಡೆಲ್ನ ಆಕ್ಸೆಸ್ ಪಡೆಯಲು ಕಾಯ್ತಿವೆ. ಮಾರ್ಕೆಟ್ಗೆ ಬಿಡೋ ಮುಂಚೆ ನಮಗೆ ಆಕ್ಸೆಸ್ ಕೊಡಿ ಅಂತ ಐಟಿ ಕಂಪನಿಗಳು ಕೇಳ್ತಿವೆ. ಒಟ್ನಲ್ಲಿ ಎಐ ಅನ್ನೋದು ಒಂದು ನಾಣ್ಯದ ಎರಡು ಮುಖ ಇದ್ದಂತೆ. ಆಂಥ್ರೋಪಿಕ್ ಕಂಪನಿಯೇ ಒಪ್ಪಿಕೊಂಡಂತೆ ಮಿಥೋಸ್ ಎಐ ಮಾಡೆಲ್ ಸಾಫ್ಟ್ವೇರ್ ಎರರ್ ಗಳನ್ನ ಬಳಸಿ ಅಟ್ಯಾಕ್ ಅನ್ನ ಮಾಡಬಲ್ಲದು. ಅದೇ ರೀತಿ ಆ ದೋಷಗಳನ್ನ ಪತ್ತೆ ಮಾಡಿ ಸೈಬರ್ ಸೆಕ್ಯೂರಿಟಿಯನ್ನ ಬಲಪಡಿಸಲು ಕೂಡ ಅದು ಶಕ್ತವಾಗಿದೆ. ಆದ್ರೆ ಈ ತಂತ್ರಜ್ಞಾನ ಸೈಬರ್ ಕಳ್ಳರ ಕೈಗೆ ಸಿಕ್ಕರೆ ಜಾಗತಿಕ ಬ್ಯಾಂಕಿಂಗ್ ವ್ಯವಸ್ಥೆ ಬುಡಮೇಲಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಅದಕ್ಕಾಗಿಯೇ ಜಗತ್ತಿನ ಎಲ್ಲಾ ದೇಶಗಳು ಈ ವಿಚಾರದಲ್ಲಿ ಎಚ್ಚರಿಕೆಯ ಸ್ಟೆಪ್ಗಳನ್ನ ಇಡ್ತಿವೆ. ನಮ್ಮ ಭಾರತ ಸರ್ಕಾರ ಕೂಡ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಕಾಪಾಡಲು ಈಗಲೇ ತಯಾರಿಯನ್ನ ಶುರು ಮಾಡಿದೆ. ಮುಂದಿನ ದಿನಗಳಲ್ಲಿ ಈ ಎಐ ತಂತ್ರಜ್ಞಾನ ಜಗತ್ತನ್ನ ಯಾವ ಕಡೆ ಕೊಂಡೊಯ್ಯುತ್ತೆ ಎಂಬುದನ್ನ ಕಾದ್ ನೋಡ್ಬೇಕಿದೆ.